ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಒಟ್ಟು 6 ಕಂತು ಹಣ ಜಮೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಹೌದು, ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದು ಕಡೆಗೆ ಸೂರ್ಯಗ್ರಹಣವು ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಈ ಎಲ್ಲಾ ರಾಶಿಯವರಿಗೆ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬಹುದು. ಮತ್ತೆ ಗ್ರಹಣದ ಸಮಯ ಆದ್ರೂ ಏನು ಅದು ಕೂಡ ನೋಡೋಣ ವೀಕ್ಷಕರೇ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಹೇಗಿರುತ್ತೆ ಅದು ಕೂಡ ನೋಡೋಣ. ಮತ್ತು ನಿಮ್ಮ ರಾಶಿ ಯಾವುದು ಅಂತ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇದ್ರೆ ನಿಮಗೆ 2 ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಒಂದು ಹೊಸ ನಿಯಮವು ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಅನ್ನಭಾಗ್ಯ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಸರ್ಕಾರದಿಂದ ಹೊಸ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೆ ಬಸ್ ನಲ್ಲಿ ಪ್ರಯಾಣಿಸೋರಿಗೆ, ಪುರುಷರಿಗೆ, ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಒಂದು ಹೊಸ ನಿಯಮ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಇನ್ ಮುಂದೆ ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಲಗೇಜ್ ದರ ಆಗಿರಬಹುದು, ಮತ್ತೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಆಗಿರಬಹುದು, ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸುದ್ದಿ ಆಗಿರೋದ್ರಿಂದ ಈ ವಿಡಿಯೋನ ಬೇಗನೆ ಎಲ್ಲರೂ ಕೂಡ ಲೈಕ್ ಮಾಡಿ. ಅದೇ ತರ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಬೇಗನೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಅದಕ್ಕಂದ್ರೆ ಈಗಿನ ಸೂರ್ಯಗ್ರಹಣ ಯಾವ ತರ ಇರುತ್ತೆ, ಮತ್ತೆ ಯಾವ ರಾಶಿಗಳ ಮೇಲೆ ಹೆಚ್ಚು ಒಂದು ಪ್ರಭಾವ ಬೀರುತ್ತೆ, ಯಾವ ರಾಶಿಗಳಿಗೆ ಅದೃಷ್ಟ ಜಾಸ್ತಿ ಆಗುತ್ತೆ, ಮತ್ತೆ ಯಾವ ರಾಶಿಗಳಿಗೆ ತುಂಬಾನೇ ಒಂದು ಈ ವರ್ಷ ಒಳ್ಳೇದಾಗಲಿದೆ ಸೂರ್ಯಗ್ರಹಣದಿಂದ, ಅಸ್ಟ್ರಾಲಜಿ ಏನ್ ಹೇಳುತ್ತೆ ಅದು ಕೂಡ ನೋಡ್ತಾ ಹೋಗೋಣ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸುದ್ದಿ ಬರ್ತಾ ಇದೆ. 12,000 ರೂಪಾಯಿವರೆಗೂ ಹಣ ಜಮೆ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ 25 ಹಾಗೂ 26ನೇ ಕಂತು ಹಣ ಜಮೆ ಶುರುವಾಗಿದೆ. ಹೌದು, 25ನೇ ಕಂತು ಅಂದ್ರೆ ಫೆಬ್ರವರಿ ಮತ್ತು 26ನೇ ಕಂತು ಅಂದ್ರೆ ಮಾರ್ಚ್ ಅಂತಾನೆ ಲೆಕ್ಕ ಹಿಡಿಬಹುದು. ಯಾಕಂದ್ರೆ ಬಾಕಿ ಇರೋ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ವೀಕ್ಷಕರೇ, ಇಲ್ಲಿವರೆಗೂ ಒಟ್ಟು 30 ಕಂತು ಆಗ್ಬೇಕಾಗಿತ್ತು. ಅಂದ್ರೆ ಜನವರಿ ತಿಂಗಳವರೆಗೂ 30 ಕಂತು ಹಣ ಕಂಪ್ಲೀಟ್ ಆಗ್ಬೇಕಾಗಿತ್ತು. ಆದ್ರೆ 24 ಕಂತು ಮಾತ್ರ ಆಗಿದೆ. ಹಾಗಾದ್ರೆ ಇನ್ನು 6 ಕಂತು ಅಂದ್ರೆ 12,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಬರಬೇಕು ಅಂತ ವಿರೋಧ ಪಕ್ಷದವರು, ಬಿಜೆಪಿ ಅವರು ಆಗಿರಬಹುದು ಮತ್ತು ಗೃಹಲಕ್ಷ್ಮಿಯರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರೇ, ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಕಂತಿನ ಪ್ರಕಾರ ಲೆಕ್ಕ ಹಿಡಿದ್ರೆ ಇಲ್ಲಿ 24 ಕಂತು ಆಗಿದೆ. ನಾವು ಈ ತಿಂಗಳು ಆ ತಿಂಗಳು ಅಂತ ಹೇಳಲ್ಲ, 24 ಕಂತಾಗಿದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅದೇ ತರ ಈಗ 25 ಹಾಗೂ 26 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಹಾಗಾದ್ರೆ ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ ಹಣ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಹಣ ಈಗ ಬಿಡುಗಡೆ ಆಗಿದ್ದು ಎಲ್ಲ ಒಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೂ ಕೂಡ ಶುರುವಾಗಿದೆ. ಈ ಒಂದು ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ಹೌದು ವೀಕ್ಷಕರೇ, ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಮ್ಮೆ ಬಾರಿ ಪಾಸ್ಬುಕ್ ಚೆಕ್ ಮಾಡಿಕೊಳ್ಳಿ, ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ, NPCI ಮ್ಯಾಪಿಂಗ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿರ್ಬೇಕು. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡು ಇನ್ಆಕ್ಟಿವ್ ಆಗಿದ್ರೆ ಅಥವಾ ನಿಮ್ಮ ರೇಷನ್ ಕಾರ್ಡು ಸರ್ಕಾರದಿಂದ BPL ಕಾರ್ಡು ರದ್ದಾಗಿದ್ರೆ ನಿಮಗೆ ಹಣ ಬರೋದು ಕೂಡ ಇಲ್ಲಿ ವಿಳಂಬವಾಗಬಹುದು ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ತೆರಿಗೆ ಪಾವತಿ ಮಾಡ್ತಾ ಇದ್ದ, GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದ ಮಹಿಳೆಯರಿಗೆ ಇನ್ಮುಂದೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗವಾಗಬಾರದು ಅಂತ ಮುಖ್ಯವಾಗಿ ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಕೆಲವೊಬ್ಬರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2-3 ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. 2-3 ಕಂತು ಹಣ ಅಂದ್ರೆ ಒಂದೇ ಅಕೌಂಟ್ ಅಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ಇರುವಂತದ್ದು ಈ ತರನು ಕೂಡ ಆಗ್ತಾ ಇದೆ. ಸೊ ಎಲ್ಲ ಕೂಡ ಚೆಕ್ ಮಾಡಲಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದ್ದು, ಅದೇ ತರ ತೆರಿಗೆ ಪಾವತಿದಾರರು ಮಾತ್ರ ಅಲ್ಲ, ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಹೀಗಾಗಿ ಆ ಒಂದು ಹಣವನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಬಾರದು ಅಂತ ಇನ್ ಮುಂದೆ ಪ್ರತಿ ವರ್ಷವೂ ಕೂಡ ಗೃಹಲಕ್ಷ್ಮಿಯರಿಗೆ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಪ್ಲೋಡ್ ಮಾಡೋದು ಕೂಡ ಕಡ್ಡಾಯ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಈ ವರ್ಷದ ಮೊದಲ ಸೂರ್ಯಗ್ರಹಣ ಅಂತಾನೆ ಹೇಳಬಹುದು ವೀಕ್ಷಕರೇ. ಹೌದು, ಈ ಒಂದು ಸೂರ್ಯಗ್ರಹಣದಿಂದಾಗಿ 5 ರಾಶಿ ಪಾಲಿಗೆ ರಾಜ ವೈಭೋಗದ ಜೀವನ ಅಂದ್ರೆ ಅದೃಷ್ಟ ಅಂತಾನೆ ಹೇಳ್ಬಹುದು, ಮುಟ್ಟಿದ್ದೆಲ್ಲ ಚಿನ್ನವಾಗಬಹುದು. ಹಾಗಾದ್ರೆ ಆ 5 ರಾಶಿಗಳು ಯಾವುದು ಅಂತಾನೂ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಫೆಬ್ರವರಿ 17 ಮೊದಲ ಸೂರ್ಯಗ್ರಹಣ ಅಮಾವಾಸ್ಯೆ ದಿನದಿಂದ ಸಂಭವಿಸ್ತಾ ಇದೆ. ಅಂದ್ರೆ ಅಮಾವಾಸ್ಯೆ ಕೂಡ ಇದೆ, ಸೂರ್ಯಗ್ರಹಣವೂ ಕೂಡ ಬರ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಸೂರ್ಯಗ್ರಹಣದ ಸಮಯ ವೀಕ್ಷಕರೇ, 17ನೇ ತಾರೀಕು ಫೆಬ್ರವರಿ 3:26 ಅಂದ್ರೆ ಮಧ್ಯಾಹ್ನ 3:26 ಪ್ರಾರಂಭವಾಗುತ್ತೆ. ಸುಮಾರು ಸಂಜೆ
7:57 ಮುಕ್ತಾಯವಾಗುತ್ತೆ. ಅಂದ್ರೆ ಒಟ್ಟು ಅವಧಿ ಬಂದು 4:30 ಕಾಲ ಗ್ರಹಣ ಇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದರ ಗೋಚರತೆ ವಿವಿಧ ದೇಶಗಳಲ್ಲಿ ಬದಲಾಗಬಹುದು ಅಂತ ಹೇಳಬಹುದು. ಆದ್ರೆ ನಮ್ಮ ಒಂದು ಭಾರತದಲ್ಲಿ ಈ ಒಂದು ಗ್ರಹಣ ಗೋಚರಿಸೋದಿಲ್ಲ. ಹೌದು ವೀಕ್ಷಕರೇ, ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಭಾರತದ ಜನರಿಗೆ ಈ ಸೂರ್ಯಗ್ರಹಣ ನೋಡಲು ಆಗೋದಿಲ್ಲ. ಎದಕ್ಕಂದ್ರೆ ಈ ಒಂದು ಗ್ರಹಣ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ ಕಾಣಿಸುತ್ತೆ. ಅಂದ್ರೆ ಅರ್ಜೆಂಟೀನಾ ಆಗಿರ್ಬೋದು, ತಾಂಜಾನಿಯಾ ಆಗಿರ್ಬೋದು, ಮಾರಿಷಸ್, ನಮೀಬಿಯಾ ಮತ್ತೆ ಜಿಂಬಾಬ್ವೆ, ದಕ್ಷಿಣ ಆಫ್ರಿಕಾ ಆ ಭಾಗದಲ್ಲಿ ಗ್ರಹಣ ಗೋಚರಿಸುತ್ತೆ. ಹೀಗಾಗಿ ಭಾರತದಲ್ಲಿ ಗ್ರಹಣ ಗೋಚರವಾಗುವುದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ರಾಶಿ ಚಿಹ್ನೆಗಳ ಪ್ರಕಾರ ಫಲಿತಾಂಶಗಳು ನೋಡೋದಾದ್ರೆ ಯಾವೆಲ್ಲ ರಾಶಿಗಳಿಗೆ ಒಂದು ಶುಭ ಫಲ ಅಂದ್ರೆ ಮೊದಲಿಗೆ ಮೇಷ ರಾಶಿಯವರಿಗೆ ಒಂದು ಶುಭ ಫಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಈ ಒಂದು ಸೂರ್ಯಗ್ರಹಣ ಮೇಷ ರಾಶಿಯವರಿಗೆ ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿ ದೃಷ್ಟಿಯಿಂದ ಅತ್ಯಂತ ಅನುಕೂಲವಾಗಿರುತ್ತೆ. ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಹೊಸ ಉದ್ಯೋಗ ಅವಕಾಶಗಳು ಅಥವಾ ಅವರ ಪ್ರಸ್ತುತ ಕೆಲಸ ಸ್ಥಳದಲ್ಲಿ ಉನ್ನತ ಸ್ಥಾನ ಮತ್ತು ಜವಾಬ್ದಾರಿಯನ್ನ ಪಡೆಯಬಹುದು. ದೀರ್ಘಕಾಲದಿಂದ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಈ ಸಮಯದಲ್ಲಿ ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಸಿಂಹ ರಾಶಿಯವರು ಕೂಡ ಈ ಸೂರ್ಯಗ್ರಹಣದ ಪರಿಣಾಮಗಳು ಅತ್ಯಂತ ಸಕಾರಾತ್ಮಕವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಕೆಲಸ ಪ್ರಶಂಸಕವಾಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ಸಂತೋಷ ಪಡ್ತಾರೆ ಮತ್ತು ಯಾವುದೇ ರೀತಿ ಒಂದು ಸಮಸ್ಯೆ ಸಿಂಹ ರಾಶಿಯವರಿಗೆ ಆಗೋದಿಲ್ಲ. ಈ ಒಂದು ವರ್ಷ ಅವರಿಗೆ ತುಂಬಾನೇ ಒಳ್ಳೆ ರಾಜಯೋಗ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ ಮೂರನೇದಾಗಿ ಧನು ರಾಶಿಯವರಿಗೂ ಕೂಡ ಅತ್ಯಂತ ಶುಭಕರವಾಗಿರುತ್ತದೆ. ಉದ್ಯೋಗದಲ್ಲಿರ್ಬೇಕು, ಬಿಸ್ನೆಸ್ ದಲ್ಲಿರ್ಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದವರಿಗೆ ಮತ್ತು ಈಗಾಗಲೇ ಉದ್ಯೋಗ ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದ ವ್ಯಕ್ತಿಗಳು ಬಡ್ತಿ ಅಥವಾ ಒಂದು ಪ್ರಮೋಷನ್ಗೋಸ್ಕರ ಏನಾದ್ರೂ ಕಾಯ್ತಾ ಇದ್ರೆ ಅವರಿಗೆ ಈ ಬಾರಿ ಒಂದು ಒಳ್ಳೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಅಂದ್ರೆ ಒಂದು ಒಳ್ಳೆ ಮುನ್ಸೂಚನೆ ಸಿಗಲಿದೆ ಅಂತ ಹೇಳ್ಬಹುದು. ಇನ್ನು ವೃಷಭ ರಾಶಿಯವರಿಗೂ ಕೂಡ ಸ್ಥಿರ ಆದಾಯ ಮತ್ತು ಕುಟುಂಬದ ಬೆಂಬಲ, ಹೂಡಿಕೆಗೆ ಉತ್ತಮ ಸೂಚನೆ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಅದೇ ತರ ನೀವು ಕೂಡ ಗ್ರಹಣದ ಸಮಯದಲ್ಲಿ ಶಾಂತವಾಗಿರ್ಬೇಕು. ಜಪ, ಧ್ಯಾನ, ದೇವರ ನಾಮಸ್ಮರಣೆ, ಗ್ರಹಣದ ನಂತರ ಎಲ್ಲರೂ ಕೂಡ ಸ್ನಾನ ಮಾಡಿ ಮನಸ್ಸಿಗೆ ನೆಮ್ಮದಿ ಕೊಡುವ ಕೆಲಸ ಮಾಡಿ, ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ಬಹುದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಇನ್ ಮುಂದೆ ಅಂದ್ರೆ ಇದೇ ಒಂದು ಮಾರ್ಚ್ ತಿಂಗಳಿನಿಂದಲೇ ಈಗ ಬರುವ ತಿಂಗಳಿನಿಂದ ನಿಮಗೆ ಅಕ್ಕಿ ಮಾತ್ರ ಕೊಡಲ್ಲ, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ಕೊಡಲಾಗುತ್ತೆ ಅಂತ ಘೋಷಣೆ ಕೂಡ ಈಗ ಸದ್ಯಕ್ಕೆ ಮಾಡಿರುವಂತದ್ದು. ಹೌದು, ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಘೋಷಣೆ ಕೂಡ ಆಗಿದೆ, ಇನ್ನೂ ಕೂಡ ವಿತರಣೆ ಮಾಡ್ತಾ ಇಲ್ಲ ಅಂತ ಪಡಿತರ ಚೀಟಿದಾರರು ಹೇಳ್ತಾ ಇದ್ರು. ಈಗ ಅಕ್ಕಿ, ಗೋಧಿ, ರಾಗಿ, ಜೋಳ ಉಚಿತವಾಗಿ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಪಡಿತರ ಫಲಾನುಭವಿಗಳಿಗೆ ಅಗತ್ಯವಾದ ಪೋಷಕಾಂಶ ನೀಡಿ ಅನ್ನಭಾಗ್ಯ ಯೋಜನೆ ಕೂಡ ಪ್ರಾರಂಭವಾಗಿದೆ. ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಬದಲಾವಣೆ ಕೂಡ ಮಾಡಲಾಗ್ತಾ ಇದೆ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆಗೆ ಸರ್ಕಾರದಿಂದ ಎಲ್ಲವೂ ಕೂಡ ತಯಾರಿ ಮಾಡಲಾಗಿದೆ ವೀಕ್ಷಕರೇ. ಈಗಾಗಲೇ 1,53,00,000 ಪಡಿತರ ಕಾರ್ಡ್ಗಳಿಗೆ 10 ಕೆಜಿ ಉಚಿತವಾಗಿ ಅಕ್ಕಿ, ರಾಗಿ ಅಥವಾ ಜೋಳ ನೀಡೋ ಮೂಲಕ ಬಡವರ ಹಸಿವು ಕೂಡ ನೀಗಿಸಲಾಗುತ್ತಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದಕ್ಕೋಸ್ಕರ 17,000 ಕೋಟಿ ರೂಪಾಯಿ ಖರ್ಚು ಕೂಡ ಮಾಡಲಾಗ್ತಾ ಇದೆ ಅಂತ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲಿ ಹಸಿವು ನೀಗಿಸಿದ ಅನ್ನಭಾಗ್ಯ ಅಂತಾನೂ ಕೂಡ ಹೇಳಲಾಗಿದೆ. ಹಾಗಾದ್ರೆ ಇನ್ ಮುಂದೆ ಅಂದ್ರೆ ಇದೇ ಒಂದು ಮಾರ್ಚ್ ತಿಂಗಳಿನಿಂದ ಅಕ್ಕಿ ಬದಲಾಗಿ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಕೂಡ ಇರುತ್ತೆ. ಹಾಗಾದ್ರೆ ಎಷ್ಟು ಅಡುಗೆ ಎಣ್ಣೆ ಇರುತ್ತೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ 1/2 ಲೀಟರ್ ಅಡುಗೆ ಎಣ್ಣೆ, 1/2 ಕೆಜಿ ತೊಗರಿ ಬೇಳೆ, 1/2 ಕೆಜಿ ಉಪ್ಪು, 1/2 ಕೆಜಿ ಸಕ್ಕರೆ, ಈ ತರ ಒಂದು 2.5 ಕೆಜಿ ಕಿಟ್ ಅನ್ನ ಕೊಡಲಾಗುತ್ತೆ. 1/2 ಕೆಜಿ ಹೆಸರು ಕಾಳು ಬದಲಾಗಿ 250 ಗ್ರಾಂ ತೊಗರಿ ಬೇಳೆಯನ್ನು ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ 2 ಜನ ಇದ್ದ ಕುಟುಂಬಕ್ಕೆ. ಅದೇ ತರ ನಿಮ್ಮ ಕುಟುಂಬದಲ್ಲಿ 3-4 ಜನರಿದ್ದರೆ 1 ಕೆಜಿ ತೊಗರಿ ಬೇಳೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಹೆಸರು ಕಾಳಿನ ಬದಲಾಗಿ 1/2 ಕೆಜಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಏನಾದ್ರೂ 5ಕ್ಕಿಂತ ಹೆಚ್ಚು ಜನರಿದ್ದರೆ 7.5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ. ಎಲ್ಲಾ ಕೂಡ 1.5 ಕೆಜಿ ಇರುತ್ತೆ ಅಂತ ಅರ್ಥ. ಇನ್ನು ಎರಡನೇದಾಗಿ ಇನ್ ಮುಂದೆ ಯಾರಾದ್ರೂ ಪಡಿತರವನ್ನ ಮಾರಾಟ ಮಾಡಿದ್ದೆ ಆದಲ್ಲಿ ಅಥವಾ ಅನ್ನಭಾಗ್ಯ ಅಕ್ಕಿ ಆಗಿರ್ಬೋದು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ಪಡಿತರ ಚೀಟಿ ರದ್ದಾಗುತ್ತೆ. ಅವರ BPL ಕಾರ್ಡು APL ಆಗಿ ಕನ್ವರ್ಟ್ ಆಗಲಿದೆ ಅಂತೆ. ಮತ್ತೆ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಈಗ ಇಳಿಕೆ ಆಗಲು ಪ್ರಾರಂಭವಾಗಿದೆ. ಮತ್ತೊಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು, ಈಗ ಅಮೆರಿಕಾದಲ್ಲಿ FED ರೇಟ್ಸ್ ಆಗಿರ್ಬೋದು ಮತ್ತೆ ಇನ್ಫ್ಲೇಷನ್ ರೇಟ್ ಆಗಿರ್ಬೋದು, ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದವರು ತಮ್ಮ ಒಂದು
ಪ್ರಾಫಿಟ್ ಅನ್ನ ಬುಕಿಂಗ್ ಮಾಡಿರೋದಾಗಿರ್ಬೋದು ವೀಕ್ಷಕರೇ. ಇನ್ನು MCX ಗೋಲ್ಡ್ ಅಲ್ಲೂ ಕೂಡ ಬಂಗಾರ ಮತ್ತು ಬೆಳ್ಳಿ ದರ ಇಳಿಮುಖದಲ್ಲಿ ಸಾಗ್ತಾ ಇದ್ದದ್ದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಹೌದು, ಮತ್ತೆ ಈಗ 1310 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗೋದ್ರ ಮೂಲಕ ಮತ್ತೊಮ್ಮೆ 1,57,750 ರೂಪಾಯಿ ಇದ್ದದ್ದು ಈಗ 1,56,440 ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿ ಮತ್ತೆ ಬಂಗಾರ ಇಳಿಮುಖ ಕಾಣ್ತಾ ಇದೆ. 3 ದಿನದಲ್ಲಿ ಒಟ್ಟು 4,500 ರೂಪಾಯಿಯಷ್ಟು ಬಂಗಾರ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಅದೇ ತರ ಬೆಳ್ಳಿ ಕೂಡ ಭರ್ಜರಿ ಇಳಿಕೆ ಆಗಿದೆ ಅಂತ ಹೇಳ್ಬಹುದು ವೀಕ್ಷಕರೇ. 4,20,000 ರೂಪಾಯಿ ಇದ್ದದ್ದು ದಿಢೀರನೆ 3 ಲಕ್ಷ ರೂಪಾಯಿ ಆಗಿತ್ತು ಮೊನ್ನೆ. ಈಗ ಮತ್ತೆ 3 ಲಕ್ಷ ರೂಪಾಯಿ ದಾಟಿ ಈಗ ಮತ್ತೆ 2,67,000 ರೂಪಾಯಿ ಹತ್ರ ಬಂದಿದೆ. ಹೌದು, ಮತ್ತೆ ಈಗ 7,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಬೆಳ್ಳಿ ದರ 2,68,000 ರೂಪಾಯಿ ಈಗ 1 ಕೆಜಿಗೆ ಆನ್ಲೈನ್ ನಲ್ಲಿ ತೋರಿಸ್ತಾ ಇದೆ. MCX ಗೋಲ್ಡ್ ಅಲ್ಲೂ ಕೂಡ 2,35,000 2,40,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ಮತ್ತೆ ನಾಳೆನೂ ಕೂಡ ಬೆಳ್ಳಿ ದರ ಇಳಿಕೆ ಆಗ್ಬಹುದು. ಆದ್ರೆ ಬಂಗಾರ ಮತ್ತಷ್ಟು ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನೂ ಕೂಡ ಎಕ್ಸಾಕ್ಟ್ ಆಗಿ ಹೇಳೋಕ್ ಬರೋಲ್ಲ ವೀಕ್ಷಕರೇ. 1,85,000 ರೂಪಾಯಿ ಆಗಿದ್ದ ಬಂಗಾರ ಈಗ ದಿಢೀರನೆ ಇಳಿಕೆ ಆಗ್ತಾ ಆಗ್ತಾ ಈಗ 1,56,000 ಆಸುಪಾಸಿನಲ್ಲಿದೆ. 24 ಕ್ಯಾರೆಟ್ ಚಿನ್ನ ಅಂತಾನೆ ಹೇಳ್ಬಹುದು. ಬನ್ನಿ ಈಗ ಕೊನೆಯದಾಗಿ ಇನ್ ಮುಂದೆ ಬಸ್ ನಲ್ಲಿ ಪ್ರಯಾಣ ಮಾಡೋರಿಗೆ, ಪುರುಷರಿಗೆ ಆಗಿರ್ಬೋದು ಮಹಿಳೆಯರಿಗೆ ಆಗಿರ್ಬೋದು, ಇಬ್ಬರಿಗೂ ಕೂಡ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಮೊದಲಿಗೆ ಲಗೇಜ್ ರೂಲ್ಸ್ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇನ್ ಮುಂದೆ ನೀವೇನಾದ್ರೂ KSRTC ಯಲ್ಲಿ ಅಂದ್ರೆ ಬಸ್ ನಲ್ಲಿ ಸಂಚಾರ ಮಾಡುವಾಗ ಬೇಕಾಬಿಟ್ಟು ಲಗೇಜ್ ತಗೊಂಡು ಹೋದ್ರೆ ನಿಮಗೆ ಒಂದು ಹೆಚ್ಚುವರಿ ಶುಲ್ಕ ಕೂಡ ಹಾಕ್ತಾರೆ. ಅಂದ್ರೆ KSRTC ಬಸ್ಗಳಲ್ಲಿ ಸಾಗಿಸೋ ಲಗೇಜ್ ದರವನ್ನ 15% ಹೆಚ್ಚಳ ಮಾಡಲಾಗ್ತಾ ಇದೆ. ಲಗೇಜ್ ದರವನ್ನ 15% ಏರಿಕೆ ಮಾಡ್ತಾ ಇದ್ದಾರೆ. ಲಗೇಜ್ ಕೊಂಡೊಯ್ಯಲು 30 kg ಅಂದ್ರೆ ಪ್ರಯಾಣಿಕರು ಉಚಿತವಾಗಿ 30 kg ವರೆಗೂ ಲಗೇಜ್ ಅನ್ನ ತಗೊಂಡು ಹೋಗಬಹುದು, ಅವಕಾಶ ಇದೆ. 30 kgಗೂ ಅಧಿಕ ಭಾರದ ಲಗೇಜ್ ತೆಗೆದುಕೊಂಡು ಹೋಗಲು ದರ ಅನ್ವಯಿಸುತ್ತೆ. ಈ ಹಿಂದೆ ಲಗೇಜ್ ದರ ಡಿಸೆಂಬರ್ 2021ರಲ್ಲಿ ಏರಿಕೆ ಮಾಡಲಾಗಿತ್ತು. ಈಗ ಮತ್ತೆ ಅದನ್ನ 15% ಲಗೇಜ್ ರೇಟ್ ಗಳನ್ನ ಏರಿಕೆ ಮಾಡಲಾಗಿದೆ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಉಚಿತವಾಗಿ ವಿತರಣೆ ಮಾಡ್ತೀವಿ, ಯಾವುದೇ ರೀತಿ ಹಣ ಬೇಡ ಅಂತ ಈಗಾಗಲೇ ಒಂದು ಸಚಿವರು ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಸ್ಮಾರ್ಟ್ ಕಾರ್ಡ್ ವಿತರಣೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ. ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ಅಂತಾನೆ ಹೇಳ್ಬಹುದು. ನೀವು ಕೂಡ ಸ್ಮಾರ್ಟ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಮಹಿಳೆಯರು ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.